ಅದು ಪ್ರತಿಷ್ಠಿತ ಏರಿಯಾದಲ್ಲಿರೋ ಬ್ಯಾಂಕ್. ಇಂದು ಬೆಳಗ್ಗೆ ಎಂದಿನಂತೆ ಸಿಬ್ಬಂದಿ ಬಾಗಿಲು ತೆಗೆದು ಒಳಗೆ ಹೋಗಿದ್ರು. ಆದರೆ ಬ್ಯಾಂಕ್ ವಾತಾವರಣ ಎಂದಿನಂತೆ ಇರಲಿಲ್ಲ. ಏನಾಗಿದೆ ಅಂತ ಪರಿಶೀಲಿಸಿದಾಗ ದೊಡ್ಡ ಅನಾಹುತವೊಂದು ತಪ್ಪಿತು. ಅಷ್ಟಕ್ಕೂ ಕೋಟ್ಯಾಂತರ ರು ಹಣ, ಚಿನ್ನ ಇದ್ದ ಬ್ಯಾಂಕ್ನಲ್ಲಿ ಆಗಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಕೆನರಾ ಬ್ಯಾಂಕ್ಗೆ ಕನ್ನ, ಸೈರನ್ನಿಂದ ತಪ್ಪಿದ ಅನಾಹುತ. ಕಳ್ಳ ಕಿಟಕಿ ಗ್ರಿಲ್ ಮುರಿದು ಒಳಗೆ ಬಂದಿದ್ದೇ ರೋಚಕ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಪ್ರತಿಷ್ಠಿತ ಕೆನರಾ ಬ್ಯಾಂಕ್. ಶೇಷಾದ್ರಿಪುರಂನಲ್ಲಿರೋ ಈ ಬ್ಯಾಂಕ್ಗೆ ನಿತ್ಯ ನೂರಾರು ಗ್ರಾಹಕರು ಬರ್ತಾರೆ. ಆದ್ರೆ ಇಂದು ಸೀನ್ ಬದಲಾಗಿತ್ತು. ಬ್ಯಾಂಕ್ ಮುಂದೆ ಪೊಲೀಸ್ ಜೀಪ್ಗಳನ್ನ ಕಂಡು ಗ್ರಾಹಕರು ಕಂಗಾಲಾಗಿದ್ರು. ಇದಕ್ಕೆಲ್ಲ ಕಾರಣ ಆಗಿದ್ದು ಮಧ್ಯರಾತ್ರಿ ನಡೆದ ಆ ಒಂದು ಖತರ್ನಾಕ್ ಕಳ್ಳತನದ ಯತ್ನ. ಎಸ್, ಬ್ಯಾಂಕ್ನ ಎಡಭಾಗದಲ್ಲಿದ್ದ ಕಿಟಕಿ ಗ್ರಿಲ್ಸ್ ಕಟ್ ಮಾಡಿದ ಖದೀಮ ಸದ್ದಿಲ್ಲದೆ ಒಳ ನುಗ್ಗಿದ್ದ. ಎಲ್ಲಿ ಹಣ ಸಿಗುತ್ತೋ, ಎಲ್ಲಿ ಚಿನ್ನ ಸಿಗುತ್ತೋ ಅಂತ ಬ್ಯಾಂಕ್ ತುಂಬಾ ಹಸಿದ ತೋಳದಂತೆ ಅಲೆದಾಡಿದ್ದ. ಆದ್ರೆ ಯಾವಾಗ ಇವನು ಸಾಕ್ಷ್ಯ ನಾಶಪಡಿಸಲು ಸಿಸಿಟಿವಿ ವೈರ್ ಕಟ್ ಮಾಡಿದನೋ ಅಲ್ಲೇ ನೋಡಿ ಈತನಿಗೆ ಟೈಮ್ ಕೆಟ್ಟಿದ್ದು. ವೈರ್ ಕಟ್ ಆಗ್ತಿದ್ದಂತೆ ಅಲಾರಾಂ ಕಿರುಚಿಕೊಂಡಿದೆ. ಸೈರನ್ ಶಬ್ದಕ್ಕೆ ದಬ ದಬ ಅಂತ ಎದೆ ಬಡಿದುಕೊಂಡ ಆಸಾಮಿ ಬಂದ ದಾರಿಗೆ ಸುಂಕವಿಲ್ಲ ಅಂತ ಕಿಟಕಿಯಿಂದಲೇ ಪೇರಿ ಕೆತ್ತಿದ್ದಾನೆ. ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿನಲ್ಲಿ ಫಸ್ಟ್ ಮೇನ್ ರೋಡ್ ಅಲ್ಲಿ ಇರುವಂತಹ ಇದು ಕೆನರಾ ಬ್ಯಾಂಕ್ ಬ್ರಾಂಚ್ ಇದೆ. ಇಲ್ಲಿ ಸೈಡ್ ಅಲ್ಲಿ ಒಂದು ವಿಂಡೋನ ಕಟ್ ಮಾಡಿ ಮೇಲ್ನೋಟಕ್ಕೆ ಓರ್ವ ಆರೋಪಿ ಒಳಗಡೆ ಎಂಟ್ರಿ ತಗೊಂಡಿದ್ದಾನೆ. ಆತ ಒಳಗಡೆ ಹೋಗಿ ವೈರ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಗಾಯತ್ರಿ ಬ್ಯಾಂಕ್ ಹೂಟರ್ ಏನು ಅಲಾರ್ಮ್ ಇರುತ್ತೆ, ಅದು ಬಜ್ ಆಗಿದೆ. ಅಲಾರ್ಮಿಂದ ಎಲ್ಲ ಕಡೆ ಸೌಂಡ್ ಆಗಿದೆ. ಅಲಾರಾಂ ಸೌಂಡ್ ಕೇಳಿದ ತಕ್ಷಣ ಬ್ಯಾಂಕ್ ಸೆಕ್ಯೂರಿಟಿ ಗಾಬರಿಯಾಗಿದ್ದು ನಿಜ. ಆದ್ರೆ ಕಿಟಕಿ ಬಳಿ ಹೋಗಿ ಚೆಕ್ ಮಾಡೋ ಸಾಹಸ ಮಾಡಲಿಲ್ಲ. ಇಲ್ಲಿ ಅಥವಾ ಹೆಗ್ಗಣಗಳು ಬಂದಿರಬಹುದು ಅಂತ ನಿರ್ಲಕ್ಷ್ಯ ವಹಿಸಿದ್ದ. ಆದ್ರೆ ಇಂದು ಬೆಳಗ್ಗೆ ಸಿಬ್ಬಂದಿ ಬ್ಯಾಂಕ್ ಓಪನ್ ಮಾಡಿದಾಗ ಅಸಲಿ ಸತ್ಯ ಹೊರಬಿದ್ದಿದೆ. ತಕ್ಷಣ ಶೇಷಾದ್ರಿಪುರಂ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನ ವಶಕ್ಕೆ ಪಡೆದಿರೋ ಪೊಲೀಸರು ಈ ಮಾಸ್ಕ್ ಧಾರಿ ಖದೀಮನಿಗಾಗಿ ಬಲೆ ಬೀಸಿದ್ದಾರೆ. ಆ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಸಂಶಯದ ರೀತಿಯಲ್ಲಿ ಒಳಗಡೆ ಓಡಾಡಿಕೊಂಡಿರುವಂಥದ್ದು ಕಂಡಿದೆ. ಅದಾದ ಮೇಲೆ ಅವರು ದೂರನ್ನ ಕೊಟ್ಟಿದ್ದಾರೆ. ಅದರ ಮೇಲೆ ಪ್ರಕರಣ ದಾಖಲಾಗಿದೆ. ಈಗಾಗಲೇ ನಮ್ಮ ಫಿಂಗರ್ ಪ್ರಿಂಟ್ ತಂಡದವರು ಬಂದು ಪರಿಶೀಲನೆ ಮಾಡಿದ್ದಾರೆ. ನಮ್ಮ ಅಧಿಕಾರಿಗಳು ಎಲ್ಲ ಬಂದು ಅದನ್ನು ನೋಡಿದ್ದಾರೆ. ಈ ವಿಷಯ ಕುರಿತು ಈಗಾಗಲೇ ತನಿಖೆ ತಂಡನ ರಚನೆ ಮಾಡಿದ್ದಾರೆ. ಕುಲಂಕುಷವಾಗಿ ತನಿಖೆಯನ್ನು ಮಾಡಿ ಪತ್ತೆ ಹಚ್ಚಲಾಗುವುದು. ಇನ್ನು ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಯತ್ನ ನಡೆದಿದೆ ಅನ್ನೋ ಸುದ್ದಿ ಹರಡುತ್ತಿದ್ದಂತೆ ಗ್ರಾಹಕರು ಆತಂಕಗೊಂಡಿದ್ರು. ತಾವು ಕಷ್ಟಪಟ್ಟು ದುಡಿದ ಹಣ, ಇಟ್ಟಿದ್ದ ಒಡವೆಗಳು ಸೇಫ್ ಆಗಿದೆಯಾ ಅಂತ ಚೆಕ್ ಮಾಡಲು ಬ್ಯಾಂಕ್ಗೆ ಮುಗಿಬಿದ್ದಿದ್ರು. ಆದ್ರೆ ಯಾವುದೇ ಹಣ ಕಳುವಾಗಿಲ್ಲ ಅಂತ ತಿಳಿದ ಮೇಲೆ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.